ದರ್ಶನ್ ಅರೆಸ್ಟ್ ಆಗುತ್ತಾರೆ ಎಂದು ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆಗಿದೆ ಎಂದು ತಿಳಿದ ತಕ್ಷಣವೇ ಪತ್ನಿ ಕಣ್ಣೀರಿಟ್ಟಿದ್ದಾರೆ. ಪತ್ನಿಯನ್ನು ನೋಡಲೇಬೇಕು ಎಂದು ಹೇಳಿ ಹೊರಗಡೆ ಹೋಗಿದ್ದ ದರ್ಶನ್ ರವರು ಎಲ್ಲೂ ಕಾಣಲಿಲ್ಲ. ಪತ್ನಿಯನ್ನು ನೋಡಲೇಬೇಕು ಎಂದು ಧನ್ವೀರ್ ಬಳಿ ಹೇಳಿಕೊಂಡಾಗ ಧನ್ವೀರ್ ಅವರು ಪೊಲೀಸರ ಬಳಿ ಕೇಳಿಕೊಳ್ಳುತ್ತಾರೆ. ಅವರ ಫ್ಯಾಮಿಲಿಯನ್ನು ಮೀಟ್ ಮಾಡಬೇಕಂತೆಂದು. ಅವರು ಎಲ್ಲಿದ್ದಾರೆ ಎಂದು ಕೇಳಿದಾಗ ಅವರು ಹೊಸಕೆರೆಹಳ್ಳಿಯಲ್ಲಿರುವ ಅಪಾರ್ಟ್ಮೆಂಟ್ಗೆ ಬರುತ್ತಾರೆ ಎಂದು ಹೇಳಿದ ಧನ್ವೀರ್ ಅವರು ಪೊಲೀಸರು ಅಲ್ಲಿ ಬಂದು ಹಾಜರಾಗುತ್ತಾರೆ. ಆ ತಕ್ಷಣ ತನ್ನ ಜೀಪನ್ನು ಬಿಟ್ಟು ಇನೋವಾ ಕಾರಿನಲ್ಲಿ ಹಿಂಬದಿಯಲ್ಲಿ ಇಳಿದ ದರ್ಶನ್ ರವರು ತನ್ನ ಮಗನನ್ನು ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಹಾಗೂ ಕಣ್ಣೀರಿಡುತ್ತಾ ಹೇಳಿದ್ದೇನು ಗೊತ್ತಾ? ಶಾಕ್ ಆಗ್ತೀರಾ? ಜಾಸ್ತಿ ಯೋಚನೆ ಮಾಡಬೇಡ, ಚೆನ್ನಾಗಿ ಊಟ ಮಾಡು, ಅಮ್ಮನನ್ನು ಚೆನ್ನಾಗಿ ನೋಡಿಕೋ, ಹಾಗೂ ನಾನು ಆದಷ್ಟು ಬೇಗ ಬರುತ್ತೇನೆ, ಚೆನ್ನಾಗಿ ಓದಿಕೋ ಎಂದು ಮಗನಿಗೆ ಹೇಳಿದ್ದಾರೆ. ಹಾಗೂ ಪತ್ನಿಯನ್ನು ತಬ್ಬಿ ಕಣ್ಣೀರಿಟ್ಟಿದ್ದಾರೆ. ಆದಷ್ಟು ಬೇಗ ಜೈಲಿನಿಂದ ಬರುತ್ತೇನೆ ಎಂದು ಹೇಳಿದ್ದಾರೆ. ಹೀಗಾಗಿ ದರ್ಶನ್ ರವರು ಎಲ್ಲ ಬೇಲ್ ಇನ್ನು ಎಷ್ಟು ದಿವಸ ಏನು ಎಂದು ತಿಳಿಯದ ದರ್ಶನ್ ರವರು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದ ತಕ್ಷಣ ಅವರು ಜೈಲಿಗೆ ಹೊರಡಲೇಬೇಕಾಗಿ ಬಂತು. ಹೀಗಾಗಿ ತನ್ನ ಫ್ಯಾಮಿಲಿಯನ್ನು ನೋಡಬೇಕೆಂದ ದರ್ಶನ್ ರವರು ತನ್ನ ಹೊಸಕೆರೆಹಳ್ಳಿಯಲ್ಲಿರುವ ಪತ್ನಿ ಮನೆಯ ಅಪಾರ್ಟ್ಮೆಂಟಲ್ಲಿ ಹಿಂಬದಿಯಿಂದ ಬಂದು ಪತ್ನಿ ಮಗನನ್ನು ತಬ್ಬಿ ಕಣ್ಣೀರಿಟ್ಟಿದ್ದಾರೆ. ಆ ತಕ್ಷಣ ತನ್ನ ಫ್ಯಾಮಿಲಿ ಮುಂದೆಯೇ ದರ್ಶನ್ ರವರು ಅರೆಸ್ಟ್ ಆಗಿದ್ದಾರೆ. ಅಲ್ಲಿಂದ ನಂತರ ಅವರು ತನ್ನ ಮೆಡಿಕಲ್ ಚೆಕಪ್ ಎಲ್ಲ ಮುಗಿಸಿ ಆನಂತರ ಕೋರ್ಟಿಗೆ ಕರೆದೊಯ್ದಿದ್ದಾರೆ. ಇಂದು ಬೆಳಗ್ಗೆ ದರ್ಶನ್ ರವರು ಉಪ್ಪಿಟ್ಟನ್ನು ತಿಂದು ರೇವಣ್ಣ ಅವರ ಜೊತೆ ಪ್ರಜ್ವಲ್ ರೇವಣ್ಣ ಅವರ ಜೊತೆ ಸ್ವತಂತ್ರ ಇದರಲ್ಲಿ ಭಾಗಿಯಾಗದೆ ಸುಮ್ಮನಿದ್ದಾರೆ ಅಂತಲೇ ಹೇಳ್ಬೋದು. ದರ್ಶನ್ ರವರ ಬಗ್ಗೆ ಏನು ಅನಿಸಿದ್ದು ಕಮೆಂಟ್ ಮಾಡಿ ತಿಳಿಸಿ.